100ಕ್ಕೂ ಹೆಚ್ಚು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿರ್ತಕ್ಕಂತಹ ಖ್ಯಾತ ನಿರ್ದೇಶಕರು ಇವತ್ತಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್, ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಮಾ. ಸಾಯಿರಾಮ್. ಇವತ್ತಿನ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬಂದಂಗೆ ಕಾಣ್ತಾ ಇದೆ ನನಗೆ. ಒಂದು ವಿಶೇಷವಾದಂತಹ ಅತಿಥಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಸಾಹಸ ವೀರ ಸಿನಿಮಾದಿಂದ ಹಿಡಿದು ಸೆಪ್ಟೆಂಬರ್ 10 ಎನ್ನುವಂತಹ ಸಿನಿಮಾದವರೆಗೆ ಓಂ ಸಾಯಿ ಪ್ರಕಾಶ್ ಅವರು ಎದುರಿಸಿದ್ದಂತಹ ಸವಾಲುಗಳು, ಅವರ ಆ ಒಂದು ಸಿನಿ ಪಯಣದಲ್ಲಿ ಎದುರಾದಂತಹ ಅನೇಕ ಅಗ್ನಿ ಪರೀಕ್ಷೆ, ಜೊತೆಗೆ ಅವರು ಅನುಭವಿಸಿದ ಸಂಭ್ರಮ, ಎಲ್ಲದರ ಬಗ್ಗೆಯೂ ಕೂಡ ಅತ್ಯಂತ ಕುತೂಹಲ ಇರತಕ್ಕಂಥ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಆರಂಭದಲ್ಲಿ ಕರೆಂಟ್ ಸ್ಟೇಟಸ್ ಹೇಳ್ಬಿಡಿ ಸರ್ ನಮ್ಮ ಆಡಿಯನ್ಸಿಗೆ. ಈಗ ಹೇಗಿದ್ದೀರಾ? ಏನಾಗ್ತಾ ಇದೆ? ಸಿನಿಮಾ ಇದೆಯಾ ಹೊಸತೊಂದು ಕೈಯಲ್ಲಿ? ನಾನು ಫಸ್ಟ್ ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ, ಶಾಂತಿಯುತವಾಗಿದ್ದೀನಿ. ಯಾಕಂದರೆ ಮನುಷ್ಯ ಯಾವತ್ತು ಹಿಂಗೆ ಯೋಚನೆ ಮಾಡುವಾಗ ಸಂತೋಷ ಇರುತ್ತೆ, ಬೇರೆ ರೀತಿ ಯೋಚನೆ ಮಾಡುವಾಗ ಸಂತೋಷ ಕಳ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಯಾರಿಗೆ ಸಿಕ್ತೆ ಅಂತ ಅದೃಷ್ಟ ನನಗೆ ಸಿಕ್ತಲ್ವಾ? 105 ಸಿನಿಮಾ ಮಾಡುವಂಥ, ನಿರ್ದೇಶನ ಮಾಡುವಂಥ ಅದೃಷ್ಟ ನನ್ನೊಬ್ಬರಿಗೆ ಭುವನೇಶ್ವರಿ ತಾಯಿ ಕೊಟ್ಟಿದ್ದಾರೆ, ಅಭಿಮಾನ ದೇವತೆಗಳು ಕೊಟ್ಟಿದ್ದಾರೆ, ನಿರ್ಮಾಪಕರು, ಹಂಚಿಕೆದಾರರು, ನನ್ನ ಟೆಕ್ನಿಷಿಯನ್ಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಆ ಭಾಗ್ಯನೇ ನನಗೆ ಆರೋಗ್ಯ ಕೊಡ್ತು. ಮೇಲಾಗಿ ಸಂಖ್ಯೆ ಮಾತ್ರ ಅಲ್ಲ ನಾನು ಮಾಡಿದ್ದು, ಅದ್ಭುತವಾದಂಥ ಸಿನಿಮಾಗಳು ನಾನು ಕೊಟ್ಟಿದ್ದೀನಿ. ನಾನು ಹಾಸ್ಯ ಸಿನಿಮಾಗಳು ಕೊಟ್ಟಿದ್ದೀನಿ, ಭಕ್ತಿ ಸಿನಿಮಾಗಳು ಕೊಟ್ಟಿದ್ದೀನಿ, ಕಣ್ಣೀರು ತರಿಸುವಂಥ ಸಿನಿಮಾಗಳು ಕೊಟ್ಟಿದ್ದೀನಿ, ಹೊಟ್ಟೆ ನೋವು ಬರುವಂಥ ಕಾಮಿಡಿ ಸನ್ನಿವೇಶಗಳು ಇರುವಂಥ ಸಿನಿಮಾಗಳು ನಾನು ಮಾಡಿದ್ದೀನಿ, ಆಕ್ಷನ್ ಪಿಕ್ಚರ್ಸ್ ಮಾಡಿದ್ದೀನಿ. ಸಾಯಿ ಪ್ರಕಾಶ್ ಅಂದ್ರೆ ಒಂದೇ ಜೋನ್ನಲ್ಲಿ ಮಾಡಲಿಲ್ಲ, ಎಲ್ಲವನ್ನೂ ಯಾವ ಸಿನಿಮಾಗಾದರೂ ಯಾವ ಸಬ್ಜೆಕ್ಟ್ ಆದರೂ ಸೈ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾನು ನಿರ್ದೇಶನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಈ ಎಲ್ಲವನ್ನೂ ಕಾರಣ ನನ್ನ ತಾಯಿ ಕೊಟ್ಟಿದ್ದ ಭಿಕ್ಷೆ ಅಂತ ಹೇಳ್ತೀನಿ. ನಾನು ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ನಮ್ಮನ್ನು ಸಿನಿಮಾ ತೋರ್ಸಕ್ಕೆ ಕರ್ಕೊಂಡು ಹೋಗೋರು. ಸಿನಿಮಾ ನೋಡಿ 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 ನಾನೊಬ್ಬ ರೈಟರ್ ಆಗಿದ್ದೀನಿ, ನಾನೊಬ್ಬ ನಿರ್ದೇಶಕ ಆಗಿದ್ದೀನಿ. ಚಿಕ್ಕವರಾಗಿದ್ದ ಹಾಗೆ ಬಾಲ್ಯದಲ್ಲೇ ನಾನು ರಂಗಭೂಮಿನಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ. ನಾನು ಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್ನಲ್ಲಿ, ಅಲ್ಲಿಂದಾನೇ ನನ್ನ ಗೊತ್ತಿಲ್ಲದೇನೆ ಈ ಸಿನಿಮಾ ರಂಗಕ್ಕೆ ಒಂದು ಗಂಟು ಬೀಸ್ತು. ಅವಾಗ ಆ ದಾರಿಯಲ್ಲೇ ನಡ್ಕೊಂಡು ಬಂದಿದ್ದೀನಿ. ನಾನು ಕರೋನಾ ಬಂದ ಮೇಲೆ ನಾನು ಸ್ವಲ್ಪ ಸ್ಟಾಪ್ ಬ್ಯಾಕ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.